ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮಿಥುನ ರಾಶಿಯವರೇ, ನಿಮ್ಮ ಸಂಗಾತಿಯಿಂದಲೇ ನಿಮ್ಮ ಕುಲದೇವರ ಬಂಧನ ಮಾಡಲಾಗಿದೆ. ಈ ಹೆಸರಿನ ವ್ಯಕ್ತಿಯಿಂದ ತುಂಬ ಎಚ್ಚರದಿಂದ ಇಂದು ನೀವು ಆ ವ್ಯಕ್ತಿಯ ಹೆಸರನ್ನು ತಿಳಿದುಕೊಳ್ಳದಿದ್ದರೆ ಅವನು ನಿಮ್ಮ ಹಣ, ಗೌರವ, ಕುಟುಂಬ, ಮನೆ ಎಲ್ಲವನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತಾನೆ. ಇಂದಿನ ಈ ವಿಡಿಯೋವನ್ನು ನೀವು ಬಹಳ ಗಮನವಿಟ್ಟು ಕೇಳಬೇಕು. ಈ ವಿಡಿಯೋವನ್ನು ಕೊನೆವರೆಗೂ ಕೇಳಬೇಕು, ಏಕೆಂದರೆ ಈ ವಿಡಿಯೋದಲ್ಲಿ ಹೊರಗಿನ ಶತ್ರುವಿನ ಬಗ್ಗೆ ಮಾತನಾಡುವುದಿಲ್ಲ. ಈ ವಿಡಿಯೋ ನಿಮ್ಮ ಸುತ್ತಮುತ್ತಲೇ ಇರುವ ವ್ಯಕ್ತಿಯ ಬಗ್ಗೆ ನಿಮ್ಮೊಂದಿಗೆ ನಗುತ್ತಾ ಮಾತನಾಡುವವನು, ನಿಮ್ಮ ಸಂತೋಷಕ್ಕೆ ಕೈ ತಟ್ಟುವವನು, ಆದರೆ ಒಳಗೊಳಗೆ ನಿಮ್ಮ ನಾಶಕ್ಕೆ ಬಯಸುವವನು. ಒಂದು ವಿಷಯವನ್ನ ಗಮನದಲ್ಲಿಡಿ. ನಿಮ್ಮ ಜೀವನದಲ್ಲಿ ಏಕಾಏಕಿ ಹಣ ಬರುವುದು ನಿಂತು ಹೋಗಿದ್ದರೆ, ಮಾಡುವ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿದ್ದರೆ, ಮನೆಯಲ್ಲಿ ಕಾರಣವಿಲ್ಲದೆ ಜಗಳಗಳು ನಡೆಯುತ್ತಿದ್ದರೆ, ಮನಸ್ಸು ಯಾವಾಗಲೂ ಭಾರವಾಗಿದ್ದರೆ, ಪೂಜೆಯಲ್ಲಿ ಮನಸ್ಸು ಏಕಾಗ್ರತೆಯನ್ನು ಕಂಡುಕೊಳ್ಳದಿದ್ದರೆ, ನಿಮ್ಮ ಜೀವನದಲ್ಲಿ ಎಲ್ಲ ಕೆಲಸದಲ್ಲಿ ಎಲ್ಲ ಸಮಯದಲ್ಲಿ ದುರದೃಷ್ಟವೇ ಕಾಡುತ್ತಿದ್ದರೆ, ಇದು ಕೇವಲ ಅದೃಷ್ಟದ ಸಮಯವಲ್ಲ. ತುಂಬ ಸಾರಿ ಇದಕ್ಕೆ ಕಾರಣವಾಗುವುದು ಕುಲದೇವಿ ಅಥವಾ ಕುಲದೇವರ ಬಂಧನ. ನಿಮ್ಮ ಕುಲದೇವರ ಬಂಧನವನ್ನು ಮಾಡಿದವನು ಹೊರಗಿನವನಲ್ಲ, ನಿಮ್ಮ ಸುತ್ತಮುತ್ತಲೇ ನಿಮ್ಮ ಮನೆಯಲ್ಲಿರುವ ವ್ಯಕ್ತಿಯೇ ಅವನು. ಜೀವನದಲ್ಲಿ ಒಂದು ವಿಷಯವನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ. ಪ್ರತಿ ಮನುಷ್ಯನ ಜೀವನದಲ್ಲಿ ಮೊದಲ ಸ್ಥಾನ ಕುಲದೇವತಾ ಮತ್ತು ಕುಲದೇವರದ್ದೇ ಆಗಿರುತ್ತದೆ. ನಮ್ಮ ವಂಶವನ್ನು ರಕ್ಷಿಸುವ ಶಕ್ತಿ, ನಮ್ಮ ಪೂರ್ವಜರ ತಪಸ್ಸಿಗೆ ಸಂಬಂಧಿಸಿದ ಶಕ್ತಿ, ಬೆಳೆಯುವ ಪೀಳಿಗೆಗೆ ನಮ್ಮ ಕುಟುಂಬವನ್ನು ಅನೇಕ ಅನ್ಯಾಯ ಅಪಾಯಗಳಿಂದ ರಕ್ಷಿಸುವ ದೈವಶಕ್ತಿ. ಮಿಥುನ ರಾಶಿಯವರ ಜೀವನದಲ್ಲಿ ಕುಲದೇವರ ಬಂಧನ ಎಂಬ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ಅವರ ಸ್ವಭಾವವನ್ನು ತಿಳಿದುಕೊಳ್ಳಬೇಕು. ಮಿಥುನ ರಾಶಿ ಬುಧ ಗ್ರಹದ ಅಧೀನದಲ್ಲಿದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಆದ್ದರಿಂದ ಮಿಥುನ ರಾಶಿಯವರು ಚುರುಕು ಬುದ್ಧಿ, ಮಾತನಾಡುವ ಕೌಶಲ್ಯ, ಹೊಸ ವಿಚಾರಗಳ ಮೇಲಿನ ಆಸಕ್ತಿ ಮತ್ತು ಬೇಗ ನಿರ್ಧಾರ ಬದಲಾಯಿಸುವ ಸ್ವಭಾವವನ್ನು ಹೊಂದಿರುತ್ತಾರೆ. ಇವರ ಮನಸ್ಸು ಸದಾ ಚಲನೆಯಲ್ಲಿರುತ್ತದೆ, ಒಂದೇ ವಿಷಯದಲ್ಲಿ ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಈ ಚಂಚಲ ಸ್ವಭಾವವೇ ಕೆಲವೊಮ್ಮೆ ಕುಟುಂಬ ಸಂಪ್ರದಾಯಗಳಿಂದ ದೂರ ಇರುವಂತೆ ಮಾಡುತ್ತದೆ. ಕುಲದೇವರು ಎಂದರೆ ಕುಟುಂಬದ ರಕ್ಷಕ ದೈವ, ಪೀಳಿಗೆಯಿಂದ ಪೂಜಿಸಲ್ಪಡುವ ದೇವತೆ. ಹಿರಿಯರು ಹೇಳುವಂತೆ ಕುಟುಂಬದವರು ಸಂಪ್ರದಾಯಗಳನ್ನು ಮರೆತಾಗ ಅಥವಾ ಪೂಜೆ ಪರಂಪರೆಯನ್ನು ಕಡೆಗಣಿಸಿದಾಗ ಜೀವನದಲ್ಲಿ ಅಸಮಾಧಾನಗಳು ಹೆಚ್ಚಾಗುತ್ತವೆ ಎಂಬ ನಂಬಿಕೆ. ಮಿಥುನ ರಾಶಿಯವರಲ್ಲಿ ಕೆಲವೊಮ್ಮೆ ನನಗೆ ಸಮಯವೇ ಇಲ್ಲ, ಇವು ಹಳೆಯ ಆಚರಣೆಗಳು ಎಂಬ ಮನೋಭಾವ ಕಾಣಬಹುದು. ಇದರಿಂದ ಕುಟುಂಬದ ಹಿರಿಯರಿಗೆ ನೋವು ಆಗುತ್ತದೆ. ಇದೇ ಸಂದರ್ಭದಲ್ಲಿ ಕುಲದೇವರ ಬಂಧನ ಎಂಬ ಮಾತು ಕೇಳಿ ಬರಬಹುದು. ಮಿಥುನ ರಾಶಿಯವರ ಜೀವನದಲ್ಲಿ ಕುಲದೇವರ ಅನುಗ್ರಹದ ಕೊರತೆ ಇದೆ ಎಂದು ಹೇಳಲಾಗುತ್ತದೆ. ಕೆಲಸಗಳಲ್ಲಿ ಏಕಾಗ್ರತೆಯ ಕೊರತೆ, ಒಂದೇ ಕೆಲಸದಲ್ಲಿ ಸ್ಥಿರತೆ ಇಲ್ಲದಿರುವುದು, ವ್ಯವಹಾರದಲ್ಲಿ ನಿರಂತರ ಬದಲಾವಣೆಗಳಿಂದ ಸಂಬಂಧಗಳಲ್ಲಿ ಅರ್ಥ ಮಾಡಿಕೊಳ್ಳುವಿಕೆಯಲ್ಲಿ ತೊಂದರೆ, ಅನಾವಶ್ಯಕ ಮಾತಿನಿಂದ ಉಂಟಾಗುವ ಜಗಳಗಳ ಪ್ರಭಾವದಿಂದ ಮಾತಿನ ಚಾತುರ್ಯ ಹೆಚ್ಚಾಗಿ ಇರುವುದರಿಂದ ಮೊದಲು ಕುಲದೇವಿ ಹಾಗೂ ಕುಲದೇವರನ್ನ ಭಕ್ತಿಯಿಂದ ನಂಬುವವನು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಕುಲದೇವಿ ಎಂದು ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಷಯವನ್ನು ನೆನಪಿಟ್ಟುವನ್ನು ಮಾಡುವವನು ನಿಮ್ಮ ಬೆಳವಣಿಗೆಯನ್ನು ಸಹಿಸದವನು, ನಿಮ್ಮ ಸಂತೋಷವನ್ನು ನೋಡಿ ಅಸೂಯೆ ಪಡುವವನು, ನೀವು ಅವನಿಗಿಂತ ಮುಂದೆ ಹೋಗಿದ್ದೀರಿ ಎಂದು ಅಸೂಯೆ ಪಡುವವನು 90% ಸಂದರ್ಭದಲ್ಲಿ ಅವನು ನಿಮ್ಮ ಹತ್ತಿರದ ಸಂಬಂಧಿಯೇ ಆಗಿರುತ್ತಾನೆ. ಅವನು ಆಗಾಗ ನಿಮ್ಮ ಮನೆಗೆ ಬರುತ್ತಲೇ ಇರುತ್ತಾನೆ. ಆಗ ನೀವು ಯೋಚಿಸುತ್ತೀರಿ, ಕಷ್ಟ ಬಂದಾಗ ಅವನು ನಿಮಗೆ ಸಹಾಯ ಮಾಡುತ್ತಾನೆ ಎಂದು. ಆದರೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳ ಮೂಲವೇ ಅದೇ ಸಂಬಂಧಿಕನಾಗಿರುತ್ತಾನೆ ಎಂಬುದನ್ನು ನೀವು ಅರಿಯುವುದಿಲ್ಲ. ಇದು ಹಳೆಯ ಸ್ನೇಹಿತನೂ ಆಗಿರಬಹುದು, ಬಾಲ್ಯದಿಂದಲೂ ಜೊತೆಗಿದ್ದ ಸ್ನೇಹಿತ ಆಗಿರಬಹುದು. ನೀವು ಮುಂದೆ ಹೋಗಿದ್ದೀರಿ, ಅವರು ಹಿಂದೆ ಉಳಿದಿದ್ದಾನೆ, ಅಲ್ಲಿಂದ ಅಸೂಯೆ ಹುಟ್ಟುತ್ತದೆ. ಇದು ಪಕ್ಕದ ಮನೆಯವನು ಆಗಿರಬಹುದು. ಮಿಥುನ ರಾಶಿಯವರೇ, ಜೀವನದಲ್ಲಿ ಯಾರನ್ನು ಅತಿಯಾಗಿ ನಂಬಬೇಡಿ. ಎಲ್ಲರ ಮುಂದೆ ನಿಮ್ಮ ದುಃಖ, ಸುಖ, ಸಂತೋಷ, ಯೋಚನೆಗಳನ್ನು, ಹಣಕಾಸಿನ ವಿಷಯಗಳನ್ನು ತೆರೆದಿಟ್ಟು ಹೇಳುವ ಅಭ್ಯಾಸವನ್ನು ಹಿಂದಿನಿಂದಲೇ ಬಿಟ್ಟು ಬಿಡಿ. ಏಕೆಂದರೆ ಪ್ರತಿಯೊಬ್ಬರು ನಿಮ್ಮ ಒಳ್ಳೆಯದನ್ನು ಬಯಸುತ್ತಾರೆ ಎನ್ನುವುದು ಸತ್ಯವಲ್ಲ. ನಿಮ್ಮ ಜೀವನದಲ್ಲಿ ಯಾರ ಎದುರು ನೀವು ಅತಿಯಾಗಿ ಕುಗ್ಗಿ ಮಾತನಾಡುತ್ತೀರೋ, ಯಾರ ಮುಂದೆ ನೀವು ನಿಮ್ಮ
ಅಸಹ್ಯತೆಯನ್ನು ತೋರಿಸುತ್ತೀರೋ ಅದೇ ವ್ಯಕ್ತಿ ನಿಮ್ಮ ದುರ್ಬಲತೆಯನ್ನು ಆಯುಧಗೊಳಿಸಿಕೊಂಡು ನಿಮ್ಮ ವಿರುದ್ಧ ಬಳಸಬಹುದು. ಇಂದು ನಿಮ್ಮ ಸುತ್ತಮುತ್ತಲು ಗಮನವಿಟ್ಟು ನೋಡಿ. ಯಾರು ನಿಮ್ಮ ಯಶಸ್ಸನ್ನು ನೋಡಿ ಮೌನವಾಗುತ್ತಾರೋ, ಯಾರು ನಿಮ್ಮ ಸಾಧನೆಗೆ ಸಂತೋಷ ಪಡದ ಬದಲು ವಿಷಯವನ್ನು ತಿರುಗಿಸುತ್ತಾರೋ, ಯಾರು ನಿಮ್ಮ ಹೆಸರು ಕೇಳಿದಾಗ ಮುಖ ಬದಲಾಯಿಸುತ್ತಾರೋ ಅವರೇ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತಂದವರು. ಇನ್ನೊಂದು ಮುಖ್ಯ ಸೂಚನೆ, ನಿಮ್ಮ ಮನಸ್ಸಿನಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿಯ ಹೆಸರು ಮರುಗುತ್ತಿದ್ದರೆ ಅಥವಾ ತಿರುಗಾಡುತ್ತಿದ್ದರೆ, ಅವನನ್ನು ನೆನೆಸಿದಾಗ ಮನಸ್ಸಿಗೆ ಶಾಂತಿ ಸಿಗದೆ ಭಾರವಾಗುತ್ತಿದ್ದರೆ, ಅವನ ಜೊತೆ ಮಾತನಾಡಿದ ತಕ್ಷಣ ನಿಮ್ಮ ಶಕ್ತಿ ಕುಗ್ಗಿದಂತೆ ಅನಿಸಿದರೆ ಅದು ಸಾಮಾನ್ಯವಲ್ಲ, ಅದು ಕುಲದೇವಿಯ ಸೂಚನೆ ಆಗಿರಬಹುದು. ಅಂತಹ ವ್ಯಕ್ತಿಗಳಿಂದ ನಿಧಾನವಾಗಿ ದೂರವಾಗಿ. ಜಗಳ ಮಾಡಬೇಡಿ, ನೇರವಾಗಿ ಎದುರಿಸಬೇಡಿ, ಆದರೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಅವನ ಪ್ರವೇಶವನ್ನು ಕಡಿಮೆ ಮಾಡಿ. ಈಗ ಬಹಳ ಮುಖ್ಯವಾದ ವಿಷಯವನ್ನು ಕೇಳಿ. ನಿಮ್ಮ ಕುಲದೇವಿಯ ಬಂಧನವನ್ನು ಹೇಗೆ ಮುಕ್ತಿಗೊಳಿಸಬೇಕು ಎಂಬುದನ್ನು. ಇಂತಹ ಸಂದರ್ಭಗಳಲ್ಲಿ ಭಯಪಡುವ ಅಗತ್ಯವಿಲ್ಲ. ಕುಲದೇವರ ಬಂಧನ ಎಂದರೆ ದೈವ ಕೋಪಗೊಂಡಿದೆ ಎಂಬುದಲ್ಲ, ಅದು ನಮ್ಮ ಜೀವನದಲ್ಲಿ ಸಮತೋಲನ ಕಳೆದು ಹೋಗಿದೆ ಎಂಬ ಸೂಚನೆ. ಮಿಥುನ ರಾಶಿಯವರು ತಮ್ಮ ಮನಸ್ಸನ್ನು ಶಾಂತಗೊಳಿಸಲು ನಿಯಮಿತ ಪ್ರಾರ್ಥನೆ, ಧ್ಯಾನ, ಕುಟುಂಬ ಸಮೇತ ಪೂಜೆ ಮಾಡುವುದರಿಂದ ಒಳ್ಳೆಯ ಫಲ ದೊರೆಯುತ್ತದೆ. ವರ್ಷಕ್ಕೊಮ್ಮೆ ಕುಟುಂಬದವರೊಂದಿಗೆ ಕುಲದೇವರ ದೇವಸ್ಥಾನಕ್ಕೆ ಭೇಟಿ ನೀಡುವುದು, ಹಿರಿಯರ ಆಶೀರ್ವಾದ ಪಡೆಯುವುದು, ದಾನ ಧರ್ಮ ಮಾಡುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಕುಟುಂಬದಲ್ಲಿ ಆಗಾಗ ಅಸಮಾಧಾನ, ಸಹೋದರ ಸಹೋದರಿಯರ ನಡುವೆ ದೂರ, ಮಾತಿನ ಗೊಂದಲ, ಹಣಕಾಸಿನ ಯೋಜನೆಗಳ ವಿಫಲತೆ ಇತ್ಯಾದಿ ಸಮಸ್ಯೆಗಳು ಕಂಡುಬಂದರೆ ಹಿರಿಯರು ಇದನ್ನು ಕುಲದೇವರ ಬಂಧನ ಎಂದು ಕರೆಯಬಹುದು. ಆದರೆ ಇದರ ನಿಜವಾದ ಅರ್ಥ ಕುಟುಂಬದಲ್ಲಿ ಸಂವಹನದ ಕೊರತೆ ಮತ್ತು ಸಹನೆಯ ಕೊರತೆ ಎಂದು ನೋಡಬಹುದು. ಮಿಥುನ ರಾಶಿಯವರು ತಮ್ಮ ಮಾತಿನ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿಕೊಂಡರೆ ಬಹಳ ಸಮಸ್ಯೆಗಳು ಸರಿ ಹೋಗಬಹುದು. ಈ 10 ನಿಮಿಷದ ಚಿಂತನೆ ನಿಮ್ಮ ಜೀವನಕ್ಕೆ ಒಂದು ಸಂದೇಶ ನೀಡುತ್ತದೆ. ಭಕ್ತಿ ಮತ್ತು ಬುದ್ಧಿ ಎರಡನ್ನು ಸಮನ್ವಯಗೊಳಿಸಿ ಮಿಥುನ ರಾಶಿಯವರು ಜ್ಞಾನ ಮತ್ತು ಮಾತಿನ ಮೂಲಕ ಜನರನ್ನು ಗೆಲ್ಲಬಹುದು. ಆದರೆ ಸಂಪ್ರದಾಯ ಮತ್ತು ಕುಟುಂಬದ ಆಶೀರ್ವಾದವನ್ನು ಸೇರಿಸಿಕೊಂಡರೆ ಅವರ ಯಶಸ್ಸು ಇನ್ನಷ್ಟು ಗಟ್ಟಿಯಾಗುತ್ತದೆ. ಕುಲದೇವರ ಬಂಧನವನ್ನು ಭಯದಿಂದ ನೋಡಬೇಡಿ, ಅದು ನಿಮ್ಮ ಮೂಲಗಳ ನೆನಪಿಸುವ ಒಂದು ಸೂಚನೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ವೇಗವಾಗಿ ನಡೆಯಬಹುದು, ಆದರೆ ಕುಟುಂಬದ ದೈವ ಮತ್ತು ಸಂಪ್ರದಾಯ ನಿಮಗೆ ಒಂದು ನೆಲೆಯಾಗಿರಲಿ. ನಿಯಮಿತ ಪ್ರಾರ್ಥನೆ, ಸತ್ಯವಾದ ಪರಿಶ್ರಮ ಹಾಗೂ ಹಿರಿಯರ ಆಶೀರ್ವಾದ, ಇವು 3 ಸೇರಿಕೊಂಡರೆ ಯಾವ ಬಂಧನವೂ ನಿಮ್ಮ ಪ್ರಗತಿಯನ್ನು ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ, ಮಾತನ್ನು ನಿಯಂತ್ರಿಸಿ, ಭಕ್ತಿ ಬೆಳೆಸಿ, ಆಗ ಜೀವನದಲ್ಲಿ ಸಮತೋಲನ ಮತ್ತು ಯಶಸ್ಸು ಖಚಿತ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಧನ್ಯವಾದಗಳು.